ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಈ ವಿಡಿಯೋ ಇವತ್ತು ನಾನು ಏನ್ ಪ್ರೆಸೆಂಟ್ ಮಾಡ್ತಾ ಇದ್ದೀನೋ ಇದು ಒಂದು ಚಿಕ್ಕದ ಒಂದು ಕಾಂಟ್ರವರ್ಸಿ ಆಗಿ ಈ ಕಡೆ ಆ ಕಡೆ ಓಡ್ತಾ ಇದೆ. ನಿಮ್ಗೆ ಗಮನಕ್ಕೆ ಬಂದೇ ಇರಬಹುದು, ಬಂದಿದ್ರೆ ಓಕೆ. ಆದ್ರೂ ಇದನ್ನ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಿ ಓದಿರ್ತೀರಾ. ಪಾಲ್ ತಂಗಯ್ಯ ಜಾನ್ ಜಬರಾಜ್ಗೆ ಪ್ರಾರ್ಥನೆ ಮಾಡಿದ್ರು. ಮಾಡ್ಬೇಕಾ ಮಾಡಬಾರ್ದಾ? ಪಾಲ್ ತಂಗಯ್ಯ ಪ್ರೇಡ್ ಫಾರ್ ಜಾನ್ ಜಬರಾಜ್ ಅಂತ. ಈ ಟೈಟಲ್ ನೋಡ್ತಾ ಇದ್ದಂಗೆ ಬಹುಶಃ ಕೋಪದಲ್ಲಿ ನೀವೇನಾದ್ರೂ ಇದನ್ನ ಕ್ಲಿಕ್ ಮಾಡಿರ್ಬೋದು. ಒಬ್ರು ಪ್ರೇಯರ್ ಮಾಡೋದು ತಪ್ಪಾ ಅಂತ ನೀವು ಅನ್ಕೋಬಹುದು. ಒಂದ್ ವೇಳೆ ಪ್ರೇಯರ್ ಮಾಡಬಾರ್ದಾ ಅಂತ ನೀವು ನನ್ನ ಪ್ರಶ್ನೆನೂ ಕೇಳ್ಬೋದು. ಹೀಗಿರುವಲ್ಲಿ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋ ನಾನು ಕೊನೆಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಟೈಟಲ್ ಇಕ್ಕೋದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿಮ್ ಮುಂದೆ ಸ್ಪಷ್ಟತೆಯಾಗಿ ತಗೊಂಡ್ಬರ್ತೀನಿ. ಏನ್ ಈ ಸ್ಪಷ್ಟತೆ ಅಂತ ಗಮನಿಸಿದ್ದೆ ಆದ್ರೆ, ನಮ್ಗೆಲ್ರಿಗೂ ಗೊತ್ತು ಪಾಲ್ ತಂಗಯ್ಯ ಅವರು ಈ ಬ್ಯಾಂಗ್ಳೂರ್ ಪಟ್ಟಣದಲ್ಲಿ ತುಂಬಾ ಫೇಮಸ್ ಆದಂತ ವ್ಯಕ್ತಿ ಅಂತ. ಅವ್ರಿಗೆ ದೊಡ್ಡ ಚರ್ಚ್ ಇದೆ. ನೀವು ಮೇಲ್ಗಡೆ ನೋಡ್ಬೋದು 1982 ಅಲ್ಲಿ ಇವರು ಸ್ಟಾರ್ಟ್ ಮಾಡಿದ್ರು. ಒಂದು 3 ವ್ಯಕ್ತಿಗಳಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಬೋಸ್ಟಿಂಗ್ ಮೋರ್ ದನ್ 40,000 ಮೆಂಬರ್ಸ್ ಟುಡೇ ಅಂತ ಅವರ ವೆಬ್ಸೈಟ್ ಅಲ್ಲಿ ಇನ್ಫಾರ್ಮೇಶನ್ ಇದೆ. ಹೀಗಿರುವಲ್ಲಿ ಇವರಿಗೂ ಮತ್ತೆ ಜಾನ್ ಜಬರಾಜ್ ಅವರಿಗೆ ಬಹಳ ಅವಿನಾಭಾವ ಸಂಬಂಧವಿದೆ. ಅವ್ರ ಸಭೆಗೆ ಇವ್ರು ಹೋಗಿ ಸುಮಾರು ಸಾರಿ ಪ್ರೋಗ್ರಾಮ್ಗಳು ಮಾಡಿ ಅನೇಕ ವಿಧವಾಗಿ ಕನ್ಸರ್ಟ್ ಗಳೆಲ್ಲ ಭಾಗವಹಿಸಿ ಎಲ್ಲ ಮಾಡಿದ್ದಾರೆ. ಅವ್ರ ಮಗ ಸ್ಯಾಮಿನೂ ಸಹ ಇವನು ತುಂಬಾ ಕ್ಲೋಸ್ ಫ್ರೆಂಡ್. ಹಾಗಾಗಿ ಅವರು ಮಾತಾಡ್ತಾ ಇರ್ತಾರೆ, ಮತ್ತೆ ಅಲ್ಲಿ ಇಲ್ಲಿ ಹೋಗೋದು ಬರೋದೆಲ್ಲ ಇದೆ. ಹೀಗಿರುವಲ್ಲಿ ಅವ್ರಿಗೆ ಆ ಡೀಪ್ ಕನೆಕ್ಷನ್ ಇರೋದ್ರಿಂದ ಪಾಲ್ ತಂಗಯ್ಯ ಅವರು ಒಂದು ಪ್ರೇಯರ್ ಮೀಟಿಂಗ್ ಅನ್ನು ಏರ್ಪಾಟ್ ಮಾಡ್ಕೊಂಡಿದ್ದಾರೆ, ಪ್ರೇಯಿಂಗ್ ಫಾರ್ ಜಾನ್ ಜಬರಾಜ್ ಅಂತ. ಹೀಗಿರುವಲ್ಲಿ ಈ ಮಾಡ್ಕೊಂಡಾಗ ಅವರು ಒಂದು ಟಾಪಿಕ್ ಅನ್ನು ತೆಗೆದು ಮಾತಾಡ್ತಾರೆ. ಅದು ಯಾವುದು ಅಂದ್ರೆ, ನೋವಾ ದ್ರಾಕ್ಷಾರಸ ಕುಡಿದು ಬಿದ್ದೋಗೋದು. ನೋವಾ ಅಷ್ಟು ದೊಡ್ಡ ಆರ್ಕ್ ಕಟ್ಟಿದಂತ ವ್ಯಕ್ತಿ ದ್ರಾಕ್ಷಾರಸ ಕುಡಿದು ಬಿದ್ದೋಗ್ತಾನಲ್ಲ. ಬಿದ್ದೋದಾಗ ಅವ್ರ ಮಗ ಹಾಮ್ ಶೇಮ್ ಜೇಪೆತ್ ಇರ್ತಾರೆ. ಹಾಮ್ ಏನ್ ಮಾಡ್ತಾನೆ, ಹೋಗಿ ಎಲ್ರಿಗೂ ಹೇಳ್ತಾನೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಪಾಯಿಂಟ್ ಏನಂದ್ರೆ, ಅಲ್ಲಿ ಎಲ್ರಿಗೂ ಹೇಳೋದಿಲ್ಲ. ಬಟ್ ಅಲ್ಲಿ ಬೈಬಲ್ ಹೇಳುತ್ತೆ ಬರೀ ಇಬ್ರು ಬ್ರದರ್ಸ್ ಮಾತ್ರ ಹೇಳ್ದ ಅಂತ ಹೇಳ್ತಾರೆ. ಸೊ ಅವರ ಆಲೋಚನೆ ವಿಧಾನ ಹೇಗಿತ್ತು ಅನ್ನೋದು ನನಗ್ ಗೊತ್ತಿಲ್ಲ. ಹೀಗಿರುವಲ್ಲಿ ಅವ್ರು ಹೇಳ್ತಾರೆ, ಒಂದು ವ್ಯಕ್ತಿ ಬಿದ್ದಾಗ ನಾವ್ ಎಲ್ರಿಗೂ ಹೇಳ್ಕೊಂಡ್ ತಿರುಗಬಾರ್ದು ಅನ್ನೋದು ಅವರ ಅಭಿಪ್ರಾಯ. ಸರಿ, ಆ ರೀತಿಯಾಗಿ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಹೀಗಿರುವಲ್ಲಿ ಈಗ ಈ ವ್ಯಕ್ತಿ ಈ ನೋವಾ ವಿಷಯಕ್ಕೆ ಕನೆಕ್ಟ್ ಮಾಡಿ ಏನ್ ಮಾತಾಡ್ತಾ ಇದಾರೋ ಅದು ಬಂದ್ಬಿಟ್ಟು ಕೆಲವ್ರಿಗೆ ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ಲ ಅಂದಾಗ ನಾನು ತಮಿಳ್ನಾಡಲ್ಲಿ ಇರುವಂತ ವಿಷಯಗಳು ಹೇಳ್ತಾ ಇದ್ದೀನಿ. ಏನು ಅಂದ್ರೆ, ಆಕ್ಟಿವ್ ಕ್ರಿಶ್ಚಿಯನ್ ಮಿನಿಸ್ಟ್ರಿ ಚಾರ್ಲ್ಸ್ ಜೆ ಅಂತ ನೀವು ಮೇಲ್ಗಡೆ ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಈ ವ್ಯಕ್ತಿ ಜಾನ್ ಜಬರಾಜ್ಗೆ ತುಂಬಾ ಟಫ್ ಆಗಿ ವಿರೋಧಿಸ್ತಾ ಇದ್ದಾನೆ. ಟಫ್ ಆಗಿ ಯಾಕೆ ಅಷ್ಟು ವಿರೋಧ ಮಾಡ್ತಾನೆ ಅಂತ ಗೊತ್ತಿಲ್ಲ. ಅವ್ರ ಬಗ್ಗೆ ಸುಮಾರು ವಿಡಿಯೋಗಳು ಮಾಡ್ಕೊಂಡ್ ಬಂದಿದ್ದಾರೆ. ಇವರೆಲ್ಲ ಆ ವ್ಯಕ್ತಿನ ತುಂಬಾ ಜನ ಟ್ರಾಲ್ ಮಾಡಿದ್ದಾರೆ. ರೋಸ್ಟಿಂಗ್ ಕ್ರಿಶ್ಚಿಯನ್ ಚಾನೆಲ್ ಅವರು ಏನ್ ಮಾಡಿದ್ರು ಹಾಕಿ ಟ್ರಾಲ್ ಮಾಡಿ 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 ಇದ್ ಮಾಡಿದ್ದಾರೆ. ಸೊ ಅತ್ಯಧಿಕವಾಗಿ ಒಬ್ಬ ಕ್ರಿಶ್ಚಿಯನ್ ಮಿನಿಸ್ಟರ್ನ ಟ್ರಾಲ್ ಮಾಡಿದಾರ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಜಾನ್ ಜಬರಾಜ್ ಆಗಿರ್ತಾರೆ ಅಂತ ನನ್ನ ಅಭಿಪ್ರಾಯ. ಹೀಗಿರುವಲ್ಲಿ ಈ ಆಕ್ಟಿವ್ ಕ್ರಿಶ್ಚಿಯನ್ ಮಿನಿಸ್ಟ್ರಿ ಚಾರ್ಲ್ಸ್ ಜೆ ಅವರು ಒಂದ್ ಮಾತನ್ನ ಹೇಳ್ತಾರೆ. ಅದನ್ನ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. 1 ನಿಮಿಷದ 45 ಸೆಕೆಂಡ್ ಇಂದ 2 ನಿಮಿಷದ 25 ಸೆಕೆಂಡ್ ವರೆಗೂ ಈ ರೀತಿಯಾಗಿ ಅವ್ರು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ದೇಶದಲ್ಲಿ ಎಷ್ಟೋ ಸಮಸ್ಯೆ ಇದ್ರು ಈ ಪಾಲ್ ತಂಗಯ್ಯನವರು ಪೋಕ್ಸೋ ಕೇಸ್ ನಲ್ಲಿ ಸಿಕ್ಕಾಕೊಂಡಿರುವಂತ ಜಾನ್ ಜಬರಾಜ್ ಅವ್ರಿಗೆ ಪ್ರೇಯರ್ ಮಾಡ್ತಾ ಇದ್ದಾರೆ. ಇವ್ರು ಮಾಡೋದಲ್ಲದೆ ಚರ್ಚ್ ಜೊತೆಲಿ ಇರುವಂತ ಆ 1000 ಜನಗೂ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟು ಇದನ್ನ ಮಾಡಿಸಿದ್ದಾರೆ. ಇದು ಒಳಗಡೆ ಇರುವಂತ ಮರ್ಮ ಏನು, ಇದು ಒಳಗಡೆ ಇರುವಂತ ಸೈಕಾಲಜಿ ಏನು ಅಂತ ಅವ್ರು ಹೇಳಿ ಅವ್ರು ಅದನ್ನ ವಿರೋಧಿಸ್ತಾರೆ. ಯಾಕಂದ್ರೆ ಇವರು ಜಾನ್ ಜಬರಾಜ್ನ ತುಂಬಾನೇ ಕಠಿಣವಾಗಿ ವಿರೋಧ ಮಾಡಿರುವಂತ ವ್ಯಕ್ತಿ ಇವರು. ನೀವು ಅವ್ರ ಚಾನೆಲ್ ಹೋಗಿ ವಿಸಿಟ್ ಮಾಡಿದಾಗ ಅವ್ರ ಬಗ್ಗೆ ಸುಮಾರು ವಿಡಿಯೋಗಳು ಇರೋದನ್ನ ನಾವು ನೋಡ್ಬೋದು. ಅದು ಮಾತ್ರ ಅಲ್ಲ, ಅವ್ರು ಅರೆಸ್ಟ್ ಆದ ನಂತರ ಈಗ ಅವ್ರು ಸಿಕ್ಕಾಕೊಂಡು ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ. ಪೊಲೀಸರಿಗೆ ಸರೆಂಡರ್ ಆಗಿದ್ದ ತಕ್ಷಣವೇ ವಿಡಿಯೋನ ಮಾಡಿ ಹಾಕಿದ್ದಾರೆ. ಹೀಗಿರುವಲ್ಲಿ ಇವ್ರಿಗೆ ಯಾಕೆ ಇಷ್ಟೊಂದು ಕೋಪ ಅಂತ ನನಗೂ ಗೊತ್ತಿಲ್ಲ. ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಇವ್ರ ಬಗ್ಗೆ ಹೇಳಿದ್ದಾರೆ ಅನ್ಸತ್ತೆ. ಆ ಕೋಪದಲ್ಲಿ ಇವ್ರು ಮಾಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ. ಅದು ಇವ್ರು ಕೇಳೋ ಪ್ರಶ್ನೆ ಅಂದ್ರೆ, ಏನಕ್ ಮಾಡ್ಬೇಕು? ಒಂದು ಪೋಕ್ಸೋ ಕೇಸಲ್ಲಿ ಸಿಕ್ಕಾಕೊಂಡು ಏನಕ್ ಮಾಡ್ಬೇಕು? ನಿಮ್ಗೆ ಗೊತ್ತಿಲ್ಲ ಆ ಹೆಣ್ಮಕ್ಳಿಗೆ ಜಾನ್ ಜಬರಾಜ್ ಮಾಡೋ ಅನ್ಯಾಯ ಎಂತದ್ದು ಅಂತ. ಅವ್ನು ಮುತ್ತು ಕೊಟ್ಟ ಅಂತ ಒಂದು ವಿಡಿಯೋ ಆಡಿಯೋ ಏನ್ ರಿಲೀಸ್ ಆಗಿದ್ಯೋ ಅದು ಒಂದು ಕೇರಳ ಹುಡುಗಿ ಬಗ್ಗೆ ಅನ್ಕೊಳ್ತಿದಾರೆ. ಇಲ್ಲ,
ಆ ಇಬ್ರು ಹೆಣ್ಮಕ್ಳು, ಆ ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳು ಏನು ಮಾನಸಿಕವಾಗಿ ಒಳಗೋಗಿದ್ದಾರೆ ಆ ನೋವು ಏನಂತ ನನಗ್ ಗೊತ್ತು. ಅದನ್ನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರೋಂತ ವಿಡಿಯೋಗಳನ್ನ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಒಂದು ಭಯಂಕರವಾದಂತ ಕೋಪ ಇಟ್ಕೊಂಡು ಈ ವ್ಯಕ್ತಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇವ್ರ ಪ್ರಕಾರ ಏನು ಅಂದ್ರೆ, ಜಾನ್ ಜಬರಾಜು ಪೋಕ್ಸೋ ಕೇಸಲ್ಲಿ ಸಿಕ್ಕಾಕೊಂಡು ಇವರಿಗೆ ನೀವು ಪ್ರೇಯರ್ ಮಾಡಬಾರ್ದು. ಅದು ಒಂದು ಪೆಂತಕೋಸ್ತ ಸಭೆಯ ದೊಡ್ಡ ಸಭೆ ಆಗಿದ್ದು, ಒಂದು ಸ್ಥಾನದಲ್ಲಿರುವಂತ ವ್ಯಕ್ತಿ ಆಗಿದ್ದು ಪಾಲ್ತಂಗಿ ಅವ್ರ ಈ ತರ ಮಾಡಬಾರ್ದು ಅಂತೇಳಿ ಅವ್ರನ್ನು ಬೈತಾರೆ. ಸರಿ, ಹೀಗಿರುವಲ್ಲಿ ನಾವು ಸೆಕೆಂಡ್ ವ್ಯಕ್ತಿಗೆ ಬರೋಣ. ಯಾರವರು? ತೂತುಕುಡಿ ವಿಲೇಜ್ ಮ್ಯಾನ್ ಅಂತ. ಇವರು ತೂತುಕುಡಿ ವಿಲೇಜ್ ಮ್ಯಾನ್ ಅಂದ್ರೆ ಇವ್ರದ್ದು ಲಿಂಕ್ ನಾನು ಕೆಳಗಡೆ ಕೊಡ್ತೀನಿ, ಅದು ನೀವು ಹೋಗಿ ನೋಡಿದ್ರೆ ನಿಮ್ಗೆ ಗಮನದಲ್ಲಿ ಬರುತ್ತೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಅಲ್ಲ ನಾನು ಜಾನ್ ಜಬರಾಜ್ ಅವ್ರ ಬಗ್ಗೆ ಪ್ರೇಯರ್ ಮಾಡಿರೋದು ನನ್ಗೆ ಯಾವುದೇ ರೀತಿಯಾದಂತ ಸಂಕಟ ಇಲ್ಲ. ಜಾನ್ ಜಬರಾಜ್ ಅವ್ರ ಬಗ್ಗೆ ಹೆಂಗ್ ಪ್ರೇಯರ್ ಮಾಡ್ಬೇಕು ಅನ್ನೋದಂದ್ರೆ, ಅವರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರ ಪ್ರಾಬ್ಲಮ್ ಅಲ್ಲಿದ್ದಾರೆ, ಹಾಗಾಗಿ ಅವ್ರನ್ನ ಬಿಡಿಸೋದು ದೇವ್ರೆ ಅಂತ ಪ್ರೇಯರ್ ಮಾಡ್ಬೇಕು ಹೊರತು ಬೈಬಲ್ ಅಲ್ಲಿ ಯಾರೆಲ್ಲ ಬಿದ್ದೋಗಿದಾರೋ ಅವ್ರ ವಿಷಯಗಳನ್ನ ಎತ್ಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಇಂಟರ್ಪ್ರೆಟ್ ಮಾಡ್ದಿರಾ ಈ ರೀತಿ ನೀವು ಪ್ರೆಸೆಂಟ್ ಮಾಡಿರೋದು ತಪ್ಪು. ಹಾಗಾಗಿ ನಿಮ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಪಾಲ್ತಂಗಯ್ಯ ಯಾರು ಗೊತ್ತಾ ಅಂತ. ನಿಮ್ನ ನಾನು ಬಹಳ ಗೌರವವಾಗಿ ಮಹಿಮೆ ಪಡಿಸಿ ಮಾತಾಡಿದೆ. ಈಗಲೇ ವಿಡಿಯೋ ಡಿಲೀಟ್ ಮಾಡ್ತೀನಿ ನಾನು. ಹಾಗಾಗಿ ನೀವು ಈ ರೀತಿಯಾದಂತ ಪ್ರಸಂಗ ನೀವು ಮಾಡಬಾರ್ದಾಗಿತ್ತು ಅಂತ ಅವರು ತುಂಬಾ ಕೋಪದಲ್ಲಿ 1 ನಿಮಿಷ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಹಾಗಾಗಿ ಅವರು ಹೇಳೋದೇನಂದ್ರೆ, ನೀನ್ ಮಾಡು, ಆದ್ರೆ ನೀವ್ ತಗೊಂಡ್ರ ಟಾಪಿಕ್ ಇದೆಯಲ್ಲ, ನೋವಾ ಟಾಪಿಕ್, ಅದೆಲ್ಲ ಅದು ಅಷ್ಟು ನನಗೆ ಸರಿ ಅನಿಸ್ತಾ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಹೀಗಿರುವಲ್ಲಿ ಲಾಸ್ಟ್ ನಮ್ಮ ಪ್ರಶ್ನೆ ಏನು ಅಂದ್ರೆ, ಈಗ ಜಾನ್ ಜಬರಾಜ್ಗೆ ನಾವು ಪ್ರೇಯರ್ ಮಾಡ್ಬೇಕಾ ಮಾಡಬಾರ್ದಾ ಅಷ್ಟೇ ವಿಷಯ. ಹಾಗಾಗಿ ನನ್ನನ್ ಕೇಳಿದ್ರೆ ಜಾನ್ ಜಬರಾಜ್ ಅವ್ರಿಗೆ ಪ್ರೇಯರ್ ಮಾಡ್ಬೋದು, ತಪ್ಪೇನಿದೆ, ಅದರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಯಾಕೆ ಅಂದ್ರೆ ನಿಮಗೆ ಒಂದು ವಾಕ್ಯ ನಾನು ಓದ್ತೀನಿ ನೋಡಿ, ಗಲೇಷಿಯನ್ಸ್ ಚಾಪ್ಟರ್ 6 ವರ್ಸ್ 1. ಬ್ರದರನ್, ಇಫ್ ಎ ಮ್ಯಾನ್ ಇಸ್ ಓವರ್ಟೇಕನ್ ಇನ್ ಎನಿ ಟ್ರೆಸ್ಪಾಸ್, ಅಂದ್ರೆ ಯಾವ್ದಾದ್ರು ಒಂದು ಅಪರಾಧದಲ್ಲಿ ನಾನು ಓವರ್ಟೇಕ್ ಆದ್ರೆ, ಯು ಹೂ ಆರ್ ಸ್ಪಿರಿಚುವಲ್, ನೀನ್ ಯಾರು ಆತ್ಮಿಕವಾಗಿದೆಯೋ, ರಿಸ್ಟೋರ್ ಅಂತ ಹೇಳ್ತಾನೆ, ಆ ವ್ಯಕ್ತಿನ ನೀನು ಪುನರ್ಸ್ಥಾಪಿಸು ಅಂತ ಹೇಳ್ತಾನೆ. ಸಚ್ ಆಸ್ ಇನ್ ಎ ಸ್ಪಿರಿಟ್ ಆಫ್ ಜೆಂಟಲ್ನೆಸ್, ಮೃದುವಾದ ಸ್ಪಿರಿಟ್ ನಲ್ಲಿ ಅಂತ ಹೇಳ್ತಾ ಆತನ್ ಮತ್ತೆ ಎಚ್ಚರಿಸ್ತಾ, ನೀನು ಟೆಂಪ್ಟ್ ಆಗ್ಬಿಡ್ಬೇಡ ಅಂತ ಹೇಳ್ತಾನೆ. ಹಾಗಾಗಿ ಆ ರೀತಿಯಾಗಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಬೈಬಲ್ ಹೇಳುತ್ತೆ, ನೀನು ಒಂದ್ ವೇಳೆ ಆ ವ್ಯಕ್ತಿ ಏನಾದ್ರು ಪಾಪದಲ್ಲೂ ಬಿದ್ದಿದ್ರೆ, ಇಲ್ಲೊಂದು ಏನಾದ್ರು ಪ್ರಾಬ್ಲಮ್ ಅಲ್ಲಿ ಬಿದ್ದಿದ್ರೆ ದಯವಿಟ್ಟು ಆತನಿಗೋಸ್ಕರ ನೀನು ಮಾಡು ಅಂತ ಹೇಳ್ತಾರೆ. ಮತ್ತೆ ಈಗಿರುವಲ್ಲಿ ನಾವು ಗಮನಿಸಿದ್ದೆ ಆದ್ರೆ 1 ಜಾನ್ ಚಾಪ್ಟರ್ 5 ವರ್ಸ್ 16 ಅಲ್ಲಿ ಈ ರೀತಿಯಾಗಿ ಹೇಳ್ಬೋದು, ನೀವು ಮೇಲೆ ಸ್ಕ್ರೀನ್ ಮೇಲೆ ನೋಡ್ಬೋದು. ಇಫ್ ಯು ಸಿ ಎನಿ ಬ್ರದರ್ ಆರ್ ಸಿಸ್ಟರ್ ಕಮಿಟ್ ಎ ಸಿನ್ ದಟ್ ಡಸ್ ನಾಟ್ ಲೀಡ್ ಟು ಡೆತ್, ಯು ಶುಡ್ ಪ್ರೇ ಅಂಡ್ ಗಾಡ್ ವಿಲ್ ಗಿವ್ ದೆಮ್ ಲೈಫ್ ಅಂತ ಹೇಳ್ತಾನೆ. ಅವ್ರು ಏನಾದ್ರು ಒಂದು ಪಾಪ ಮಾಡಿದ್ರೆ ನೀನ್ ಪ್ರಾರ್ಥನೆ ಮಾಡು, ದೇವ್ರವ್ರಿಗೆ ಜೀವವನ್ನ ಕೊಡ್ತಾನೆ ಅಂತ ಹೇಳ್ತಾನೆ. ಆಮೇಲೆ ಕೆಳಗಡೆ ಇವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಮೆನಿ ಟೈಮ್ಸ್ ವಿ ಸಿ ಬ್ರದರ್ ಇನ್ ಚರ್ಚ್ ಫಾಲ್ ಇನ್ ಸಿನ್ ಅಂತ. ಅದು ಪಾಪದಲ್ಲಿ ಬಿದ್ದವರು ನಾವು ನೋಡ್ತೀವಿ. ಇಟ್ ಮೇ ಬಿ ಈಸಿ ಟು ಜಡ್ಜ್ ಅಂಡ್ ಕಂಡಮ್ ದೆಮ್, ಅದು ತುಂಬಾ ಈಸಿಯಾಗಿ ಜಡ್ಜ್ ಮಾಡಿ ಕಂಡಮ್ ಮಾಡ್ಬಿಡ್ಬೋದು. ಬಟ್ ದ ಬೈಬಲ್ ಕಾಲ್ಸ್ ಅಸ್ ಟು ಇಂಟರ್ಸೀಡ್ ಫಾರ್ ದೆಮ್. ಅದು ಬೈಬಲ್ ನಮ್ಗೊಂದು ಕರೆ ಕೊಡುತ್ತೆ, ಅವ್ರಿಗೋಸ್ಕರ ನೀನು ಮಧ್ಯಸ್ಥಿಕೆ ವಹಿಸು ಅಂತ. ಹಾಗಾಗಿ ಡು ಯು ನೋ ಎನಿ ಒನ್ ಹೂ ಹಸ್ ಫಾಲನ್ ಇನ್ ಸಿನ್, ಪ್ರೇ ಫಾರ್ ದಮ್ ಅಂತ ಚೆನ್ನಾಗಿ ವಿವರಣೆ ಕೊಡ್ತಾರೆ ಈಕೆ. ಹಾಗಾಗಿ ನಿಮಗೆ ಯಾರಾದ್ರೂ ಒಂದ್ ವೇಳೆ ಪಾಪದಲ್ಲಿ ಬಿದ್ದಿದ್ರು, ದಾರಿ ತಪ್ಪಿ ಹೋಗಿದ್ರು, ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿತ್ತ. ನಾನು ಜಾನ್ ಜಬರಾಜ್ ಪಾಪದಲ್ಲಿ ಬಿದ್ದಿದ್ದಾನೋ ಅನ್ನೋ ವಿಷಯ ನನಗ್ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಯಾವುದೇ ಅಂತ ವಿಶ್ಲೇಷಣೆ ಮಾಡಕ್ ಹೋಗೋದು ಇಲ್ಲ, ಯಾಕಂದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ತುಂಬಾ ಜನ ಏನ್ ಅನ್ಕೊಳ್ತಾ ಇದಾರೆ, ಜಾನ್ ಜಬರಾಜ್ ಬಿದ್ದಿರೋದ್ರಿಂದ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೀನಿ ಅಂತ. ಟು ಬಿ ಫ್ರಾಂಕ್, ಆ ವ್ಯಕ್ತಿ ಬಿದ್ದಿರೋದ್ರಿಂದ ನನ್ನ ಮನಸ್ಸು ತುಂಬಾ ನೋವಾಗಿದೆ. ಯಾಕಂದ್ರೆ ಇಷ್ಟು ದೊಡ್ಡ ವ್ಯಕ್ತಿ, ತುಂಬಾ ಚೆನ್ನಾಗಿ ಬೆಳೆದ, ತುಂಬಾ ಚೆನ್ನಾದ ಹಾಡುಗಳನ್ನು ಹಾಡಿದ್ದಾರೆ. ಸಡನ್ ಆಗಿ ಅವ್ರಿಗೆ ಈ ರೀತಿಯಾಗಿ ಡೌನ್ಫಾಲ್ ಆದಾಗ ನಮಗೆಲ್ಲೋ ನೋವಾಗುತ್ತೆ. ಯಾಕಂದ್ರೆ ಆ ವ್ಯಕ್ತಿಯನ್ನ ಅನ್ಯ ಜನರು, ಸಾವಿರಾರು ಜನರು ಬೆರಳಿಟ್ಟು ತೋರಿಸ್ತಿರ್ಬೇಕಾದಾಗ, ಅವ್ರು ಪ್ರಶ್ನೆ ಮಾಡ್ತಿರ್ಬೇಕಾದಾಗ ನಮಗ್ ನೋವಾಗುತ್ತೆ. ಬಿದ್ದಿರೋ ನಮ್ ಸಹೋದರ, ಅನ್ಯ ಸಹೋದರ ಅಲ್ಲ. ಹಾಗಾಗಿ ನಮಗೂ ನೋವಿದೆ. ತುಂಬಾ ಜನ ಅನ್ಕೊಳ್ತಾರೆ, ಓ ಪಾಸ್ಟ್ಗೆ ತುಂಬಾ ಸಂತೋಷ, ಬ್ರದರ್ಗೆ ತುಂಬಾ ಸಂತೋಷ, ಇವಾಂಜಲಿಸ್ಟ್ಗೆ ತುಂಬಾ ಸಂತೋಷ ಅಂತ. ಎಲ್ರಿಗೂ ನಾನು ಹೇಳೋ ವಿಷಯ ಅಂದ್ರೆ, ನನ್ನ ಮಾತುಗಳು ನಿಮಗೆ ಕರ್ಣಕ್ಕೆ ಬೀಳ್ತಾ ಇದ್ರೆ, ನಿಮ್ಗೆ ಕಿವಿಗೆ ಬೀಳ್ತಾ ಇದ್ರೆ, ಖಂಡಿತ 1 ಪೈಸೆಗೂ ನನಗೆ ಸಮಾಧಾನ ಇಲ್ಲ ಇವ್ರ ವಿಷಯದಲ್ಲಿ, 1 ಪೈಸೆಗೂ ನನಗೆ ಸಂತೋಷ ಇಲ್ಲ. ತುಂಬಾ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ಏನ್ ಈ ವ್ಯಕ್ತಿ ಬದುಕು ಹಿಂಗ ಆಗೋಯ್ತಲ್ಲ, ಮುಂದೆ ನಿಂತ್ಕೊಳ್ತಾನ, ಹೇಗೆ ದೇವ್ರು ಕರುಣೆ ತೋರಿಸ್ಲಿ ಅಂತ ನಂದು ಒಂದು ಚಿಕ್ಕದಾದಂತ ಪ್ರಾರ್ಥನೆ ಇದೆ. ಹೀಗಿರುವಲ್ಲಿ ಈಗ ತುಂಬಾ ಜನ ಅನ್ಕೊಂಡಿದ್ದೇನಂದ್ರೆ, ಪಾಸ್ಟ್ ಅಂದ್ರೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಹಾಗಾಗಿ ಅವ್ರಿಗೆಲ್ರಿಗೂ ನಾನೊಂದು ಮೆಸೇಜ್ ಕೊಡೋದೇನು ಅಂದ್ರೆ, ಯಾರೇ ನನ್ನ ಸಹೋದರ ಬಿದ್ರು ನಾನು ಫಸ್ಟ್ ರಿಯಾಕ್ಟ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಇವತ್ತು ಅವ್ರು ಬಿದ್ದಿರ್ಬೋದು, ನಾಳೆ ನಾನ್ ಬೀಳಬಹುದೇನೋ.
ಹಾಗಾಗಿ ಪಾಲ್ತಂಗೆಯವರು ಒಂದು ಮಾತು ಹೇಳಿದ್ದಾರೆ ವಿಡಿಯೋದಲ್ಲಿ, ಏನ್ ಗೊತ್ತಾ, ಒಂದು ವ್ಯಕ್ತಿ ಬಿದ್ದಾಗ ಯಾರು ಹತ್ರಕ್ಕೆ ಬರಲ್ವಂತೆ, ಅವನು ದಾರಿ ತಪ್ಪಿ ಹೋದಾಗ ಯಾರು ಹತ್ರಕ್ಕೆ ಬರಲ್ಲ, ಇನ್ನೊಂದು ಚುಚ್ಚಿ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಬೈಬಲ್ ಹೇಳುತ್ತೆ ಫರ್ಗಿವ್. ದಾವಿದನು ಬಿದ್ದಾಗ ದೇವರೇ ಅವನ ಎತ್ತು ನಿಲ್ಲಿಸ್ಕೊಳ್ತಾರೆ. ಹಾಗಾಗಿ ನಾವೆಲ್ಲ ಯಾರು ದೇವ್ರಿಗಿಂತ ದೊಡ್ಡವರಲ್ಲ, ನಮಗೂ ಒಂದಿಷ್ಟು ಕರುಣೆಯ ಮನಸ್ಸಿರ್ಬೇಕು. ಹಾಗಾಗಿ ಅವನು ನೋಡಿ ಚುಚ್ಚಿ ಮಾತಾಡ್ತಾ ಕೆಲವರು ಕೋಪದಿಂದ ವ್ಯಕ್ತಿ ಮೇಲೆ ಆ ರೀತಿಯಾದ ವಿಡಿಯೋಗಳು ಮಾಡ್ಬೋದು. ಫೈನಲ್ ಆಗಿ ನಮ್ಮ ಒಂದು ಮೆಸೇಜ್ ಏನಿತ್ತು, ಪ್ರೇಯರ್ ಮಾಡ್ಬೇಕಾ ಮಾಡಬಾರ್ದ? ನನ್ನ ಪ್ರಕಾರ ಮಾಡಬೇಕು. ಹೀಗಾಗಿ ಈಗ ಪಾಲ್ತಂಗೆಯವರು ಮಾಡಿರೋದು ಕರೆಕ್ಟಾ? ಅವ್ರ ಪ್ರಕಾರ ಅದು ಕರೆಕ್ಟ್. ಯಾಕಂದ್ರೆ ಅವ್ರಿಗೂ ಜಾನ್ ಜಬರಜಿ ಅಭಿನವ ಸಂಬಂಧ ಇರೋದ್ರಿಂದ ಹಾಗಾಗಿ ಅವ್ರವ್ರು ಮಾಡ್ಕೊಳ್ತಾರೆ. ಹಾಗಾಗಿ ಅವ್ರು ದೈವ ಸೇವಕರಾಗಿರೋದ್ರಿಂದ ಅವರ ಮುಖಾಂತರವಾಗಿ ಅವ್ರ ಸೇವೆಗೆ ಎಷ್ಟೋ ಅನುಕೂಲಗಳು ಬೆನಿಫಿಟ್ಗಳು ಆಗಿರೋದ್ರಿಂದ ಅವ್ರು ಮರಿದಿರ ಕೃತಜ್ಞತೆ ಉಳ್ಳವರಾಗಿ ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಸೊ ಕನ್ಕ್ಲೂಷನ್ ಏನು, ಮಾಡಬಹುದು, ತಪ್ಪಿಲ್ಲ ನನ್ ಪ್ರಕಾರ. ಸೊ ನೀವ್ ವಿರೋಧಿಸಿದ್ರೆ ಅದು ನಿಮಗ್ ಬಿಟ್ಟಿದ್ದು. ಹಾಗಾಗಿ ನಾನ್ ನಿಮ್ಮನ್ನ ಕೇಳೋದಂದ್ರೆ ಮಾಡ್ಬೇಕಾ ಮಾಡಬಾರ್ದ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಹಾಗಾಗಿ ಈ ವಿಷಯ ನಾನು ತರೋದಕ್ಕೆ ಕಾರಣ ಏನಂದ್ರೆ, ತಮಿಳ್ನಾಡಲ್ಲಿ ಅವ್ರಿಗೆ ಇರುವಂತ ವಿರೋಧ ಈ ರೀತಿಯಾಗಿ ಮಾಡಬಾರ್ದು ಅಂತ, ಕೆಲವರು ಮಾಡಬೇಕು ಅಂತ. ಹಾಗಾಗಿ ನಮ್ಮ ಕಡೆಯಿಂದ ಏನ್ ಮಾಡ್ಬೋದು ಅಂದಾಗ ಮಾಡಬಹುದು, ತೊಂದರೆ ಇಲ್ಲ, ಅದು ಬೈಬಲ್ನ ಬೆಳಕಿನಲ್ಲಿ. ಹಾಗಾಗಿ ನಿಮ್ಮ ಕಮೆಂಟ್ ನ ತಿಳಿಸಿ ಸಹೋದರ. ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೇನೆ. ನೆಕ್ಸ್ಟ್ ವಿಡಿಯೋ ನಾನು ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ದೇವರ ಕೃಪೆ ನಮ್ಮ ಜೊತೆ ಇದ್ದು ಆವರಿಸಿರ್ಲಿ. ಥ್ಯಾಂಕ್ ಯು.